ಹೇಳ್ಬಿಟ್ಟೆ. ಮೇಡಮ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಮನೆ ಕ್ಲೀನ್ ಮಾಡಬೇಕಾದ್ರೆ ನಂಗೊಂದು ಚಿನ್ನದ ಸರ ಸಿಕ್ತು. ನಾನು ಅದನ್ನ ಅಮ್ಮವ್ರಿಗೆ ಕೊಟ್ಟಿದ್ದಕ್ಕೆ ಮುಂದಿನ ತಿಂಗಳಿಂದ 1,000 ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನಂತ ತಲೆ ಇಲ್ದಿರೋಳ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ ನಾನೇನಾದ್ರೂ ತಗೊಂಡು ಹೊಡ್ಕೋಬೇಕು. ನೀನಲ್ಲಿ ಕೆಲ್ಸ ಮಾಡ್ತಿರೋದು ಅವ್ರು ಕೊಡೋ ಸಂಬಳಕ್ಕಲ್ಲ, ನಾನ್ ನಿನಗೆ ಕೊಡ್ತಿರೋ ದುಡ್ಡಿಗೆ. ಅದೇ ನಿನಗೆ ಅರ್ಥ ಆಗ್ತಿಲ್ವಲ್ಲ? ಅದು ಅವ್ರ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಆಗಿದ್ದ ಖುಷಿಗೆ ಮರ್ತ್ಬಿಟ್ಟೆ ಮೇಡಮ್. ಯಾಕೋ ನಿನ್ನಿಂದ ನನ್ನ ಕೆಲಸ ಆಗಲ್ಲ ಅನ್ಸ್ತಿದೆ. ಮೊದಲು ನಿನ್ನ ಗಂಟು ಮುಟ್ಟೆನ ಕಟ್ಕೊಂಡು ಅಲ್ಲಿಂದ ಹೊರಡ್ತಾ ಇರು. ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬಿಡಿ. ಇನ್ಮೇಲೆ ಇಂಥ ಕೆಲಸ ಎಲ್ಲ ಮಾಡೋದಿಲ್ಲ. ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡಿ. ಇತ್ತೇ ಲಾಸ್ಟ್ ವಾರ್ನಿಂಗ್. ಆಮೇಲೆ ನಿನ್ ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ನ ಅಲ್ಲಿ ಉಳಿಸ್ಕೊಳಲ್ಲ. ಹಾಗೆ ಆ ಮನೆಯಲ್ಲಿ ಒಂದು ಗುಂಡು ಪಿನ್ನು ಹೇರ್ ಪಿನ್ ಸಿಕ್ಕಿದ್ರು ಅದು ಮೊದಲು ನನ್ನ ಕೈಗೆ ಬಂದು ಸೇರ್ಬೇಕು. ಅದನ್ ಬಿಟ್ಟು ಅವ್ರ ಕೈಗೆ ಹೋಗಿ ಕೊಟ್ರೆ ನಿನಗೆ ಕೂರಿಸಿ ಸನ್ಮಾನ ಮಾಡಲ್ಲ ಅವರು. ಅರ್ಥ ಆಯ್ತಾ? ಆಮೇಲೆ ಆ ಮಯೂರಿ ಆ ಮನೆನ ಬಿಟ್ಟು ಎಷ್ಟು ಬೇಗ ಹೊರಗಡೆ ಹೋಗ್ತಾಳೋ ಅಷ್ಟು ಬೇಗ ನನಗ್ ಒಳ್ಳೇದು ರೇಣುಕಾ. ಅದನ್ನ ಮಾಡೋ ಕೆಲ್ಸ ನಿಂದು. ಅರ್ಥ ಆಯ್ತಾ? ಸರಿ ಮೇಡಮ್, ಮಾಡ್ತೀನಿ. ಮೇಡಮ್, ಆ ಮಯೂರಿ ಅವಳ ತಂಗಿನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಓಡಾಡ್ತಾ ಇದ್ದಾಳೆ. ಏನು? ಅವಳ ಮುಖಕ್ಕೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಿದ್ದಾಳಂತ? ಅದ್ರ ಒಳಗಡೆ ಹೋಗೋದಿಕ್ಕೆ ಅವಳಿಗೆ ಅರ್ಹತೆ ಇದೆಯಾ ಅಂತ ಕೇಳು ಫಸ್ಟ್. ಹಾಗಂತ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಮೇಡಮ್. ನಾವು ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಮಾಡಿದ್ರೆ ಅದೇ ಕುತ್ತಿಗೆಗೆ ಬರ್ಬೋದು. ಸರಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನೀನು ನಾನು ಹೇಳಿದ ಕಡೆ ಗಮನ ಕೊಡು. ಯಜಮಾನ್ರೆ, ಚೆಕ್ಕು. ಓಕೆ. ಸರ್, ಕಿರಣ್, ನಾನು ತಾರಕ್ ಸೈನ್ ಮಾಡಿರೋ ಚೆಕ್ಕು ರೆಡಿ ಇದೆ. ಅದೆಲ್ಲ ಅಮೌಂಟ್ ಏನು ನಾನು ಬರ್ದಿಲ್ಲ. ನೀವು ಆ ಟ್ರಸ್ಟ್ ಅವ್ರ ಹತ್ರ ಎಷ್ಟು ಬೇಕು ಅಂತ ಕೇಳಿ ನೀವೇ ಬರ್ದ್ಕೊಟ್ಬಿಡಿ. ಚೆಕ್ ಮನೇಲೇ ಇರುತ್ತೆ, ಬಂದು ಕಲೆಕ್ಟ್ ಮಾಡ್ಕೊಂಡೋಗಿ. ಸರಿ ಸರ್. ಓಕೆ ಓಕೆ ಓಕೆ. ಮಯೂರಿ, ನಮ್ಮ ಮ್ಯಾನೇಜರ್ ಬಂದು ಚೆಕ್ ತಗೊಂಡು ಹೋಗ್ತಾರೆ. ಅಲ್ಲಿವರೆಗೂ ಚೆಕ್ ನಿನ್ನ ಹತ್ರನೇ ಇರ್ಲಿ. ಸರಿ ಯಜಮಾನ್ರೆ. ಏನ್ ಸಿದೋಗಿರೋ ವಾಸನೆ ಬರ್ತಾ ಇದೆ? ಅಯ್ಯೋ, ಆಗ್ಲೇ ಒಗ್ಗರಣೆಗೆ ಇಟ್ಟಿದ್ದೆ. ನೀವು ಕರೆದ್ರಲ್ಲ ಯಜಮಾನ್ರೆ, ಅದಕ್ಕೆ. ಅದೇನು ಅಂತ ಹೋಗಿ ನೋಡಮ್ಮ. ಹಾ. ರೇಣುಕಾ ಎಲ್ಲಿಗೆ ಹೋಗಿದೆ? ಅಕ್ಕ, ಅದು ಮೇಲೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ. ನಾನು ಅಡುಗೆ ಮನೇಲಿ ಇಲ್ದಿರುವಾಗ ಅಡುಗೆ ಮನೆ ಕೆಲಸನ ನೋಡ್ಕೋಬೇಕು ತಾನೆ. ನೋಡು, ಒಗ್ಗರಣೆಗೆ ಹಾಕಿದ್ದೆಲ್ಲ ಸೀದ್ ಹೋಯ್ತು. ಸರಿ, ನೀನು ಆ ಪಾತ್ರೆನ ತೊಳ್ಕೊ, ನಾನು ಮತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಸರಿ ಅಕ್ಕ. ಹಲೋ ಕಿರಣ್. ಸರ್, ನಿಮ್ಮ ಕಡೆಯಿಂದ ಮೆಡಿಕಲ್ ಎಮರ್ಜೆನ್ಸಿಗೆ ಒಂದು ಚೆಕ್ ಬರಬೇಕಿತ್ತಲ್ಲ ಸರ್. ಅದನ್ನ ಕೊಡೋದು ಲೇಟ್ ಮಾಡಿರೋದ್ರಿಂದ
ಆ ಟ್ರಸ್ಟ್ನವರು ಬೇರೆ ಕಡೆಯಿಂದ ಹಣದ ವ್ಯವಸ್ಥೆ ಮಾಡ್ಕೊಂಡಿದ್ದಾರಂತೆ. ಹೌದಾ? ನಾನು ಆಗ್ಲೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ನಲ್ಲ. ಅವ್ರಿಗೆ ಕಾಯೋ ಪೇಷನ್ಸ್ ಇಲ್ಲ ಅನ್ಸುತ್ತೆ ಸರ್. ಹೋಗ್ಲಿ ಬಿಡಿ ಕಿರಣ್, ಅವಶ್ಯಕತೆ ಇರೋರಿಗೆ ಎಲ್ಲಿಂದನೋ ಸಹಾಯ ಆಯ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ ಯು ಸರ್. ಏನ್ ರೇಣುಕಾ, ಮೀಟ್ ಮಾಡ್ಬೇಕು ಅಂತ ಮನೆವರೆಗೂ ಬಂದಿದ್ಯಾ ಅಷ್ಟು ಅರ್ಜೆಂಟ್ ಆಗಿ? ನೀವೇ ಹೇಳಿದ್ರಲ್ಲ ಮೇಡಮ್, ಆ ಮನೇಲಿ ಒಂದು ಹೇರ್ ಪಿನ್ ಸಿಕ್ಕಿದ್ರು ತಂದ್ಕೊಡು ಅಂತ. ಈಗೇನು ನನಗೆ ಹೇರ್ ಪಿನ್ಗೂ ಗತಿ ಇಲ್ಲ ಅಂತ ತಗೊಂಡ್ ಬಂದಿದ್ಯಾ? ಕೋಪ ಮಾಡ್ಕೋಬೇಡಿ ಮೇಡಮ್, ಇವಾಗ ನಾನು ತಂದಿರೋದನ್ನ ನೋಡಿದ್ರೆ ನೀವೇ ಶಬಾಷ್ ಅಂತೀರಾ. ಮೊದ್ಲು ಅದೇನು ಅಂತ ತೋರ್ಸು, ಆಮೇಲೆ ಶಬಾಷ್ ಅನ್ನಿಸ್ಕೋತೀಯೋ ಇಲ್ಲ ಉಗಿಸ್ಕೋತೀಯೋ ಅಂತ ಗೊತ್ತಾಗತ್ತೆ.